ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ನೇತಾಜಿ ಟ್ಯಾಲಿ ಎಜುಕೇಷನ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅಲ್ಲಿ ಆಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಾನು ಮಾಡುವಂಥ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಎಲ್ಲ ನಿಮಗೆ ಬಂದು ತಲುಪ್ತಾ ಇರುತ್ತೆ. ಸ್ನೇಹಿತರೆ, ಈ ಎಕ್ಸೆಲ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಅನ್ನೋ ಟಾಪಿಕ್ ಮೇಲೆ ನಾನು ಈಗಾಗಲೇ 2 ವಿಡಿಯೋ ಮಾಡಿದ್ದೀನಿ, ಭಾಗ 1 ಭಾಗ 2. ಸೊ ಅದರಲ್ಲಿ ಭಾಗ 1ರಲ್ಲಿ ಪಾರ್ಟಿ ಲೆಡ್ಜರ್ ಅಂದರೆ ಸಪ್ಲೈಯರ್ ಮತ್ತು ಕಸ್ಟಮರ್ ಲೆಡ್ಜರನ್ನು ಯಾವ ರೀತಿ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳಿದ್ದೇನೆ. ಭಾಗ 2ರಲ್ಲಿ ಪರ್ಚೇಸ್, ಸೇಲ್ಸ್ ಮತ್ತು GST ಟ್ಯಾಕ್ಸ್ ಲೆಡ್ಜರನ್ನು ಯಾವ ರೀತಿ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ಈಗ ನನ್ನ 3ನೇ ವಿಡಿಯೋ ಭಾಗ 3ರಲ್ಲಿ ಸ್ಟಾಕ್ ಗ್ರೂಪ್, ಸ್ಟಾಕ್ ಕ್ಯಾಟಗರಿ, ಯೂನಿಟ್ಸ್, ಸ್ಟಾಕ್ ಐಟಮ್ಸ್ ಇವುಗಳನ್ನು ಮ್ಯಾಪಿಂಗ್ ಮಾಡಿ ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಓಕೆ, ಸೊ ಈಗ ನಾನಿಲ್ಲಿ ನಿಮಗೆ ಸಂಬಂಧಪಟ್ಟಂಥ ಕಂಪ್ನಿನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ದುರ್ಗಾ ಇಂಡಸ್ಟ್ರಿಯಲ್ ಸಪ್ಲೈಸ್ ಲಿಮಿಟೆಡ್. ಓಕೆ, ಸೊ ಈಗ ಎಂದಿನಂತೆ ನಾನು ಎಕ್ಸೆಲ್ ಶೀಟಲ್ಲಿ ಎಲ್ಲ ಸ್ಟಾಕ್ ಗ್ರೂಪ್, ಸ್ಟಾಕ್ ಕ್ಯಾಟಗರಿ, ಯೂನಿಟ್, ಸ್ಟಾಕ್ ಐಟಮ್ಸ್, ಸೊ ಈ 4 ಶೀಟ್ಗಳ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸ್ಟಾಕ್ ಗ್ರೂಪಲ್ಲಿ ಏನೇನು ಹೆಡ್ಡಿಂಗ್ ಇದೆ: ನೇಮ್, ಪೇರೆಂಟಲ್ ಗ್ರೂಪ್, should quantities of items be added, HSN SAC detail, HSN SAC, HSN description, etc. ಓಕೆ ಫ್ರೆಂಡ್ಸ್, ಸೊ ಈಗ ನೋಡೋಣ ಬನ್ನಿ ಸ್ಟಾಕ್ ಗ್ರೂಪನ್ನು ಯಾವ ರೀತಿ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ. ಸೊ ಈಗ ಟ್ಯಾಲಿಗೆ ಬನ್ನಿ, ಪ್ರೆಸ್ ಆಲ್ಟ್ ಓ, ಅದು ಗೊತ್ತೇ ಇದೆ ಹೇಳಿದ್ದೀನಿ. ಸೊ ಮ್ಯಾನೇಜನ್ನು ಸೆಲೆಕ್ಟ್ ಮಾಡಿ, ಮ್ಯಾನೇಜ್ ಟೆಂಪ್ಲೇಟ್ಸ್ ಮ್ಯಾಪಿಂಗ್ ಟೆಂಪ್ಲೇಟ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಸ್ಟರ್ ಕ್ರಿಯೇಟನ್ನು ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ. ಸ್ನೇಹಿತರೆ, ಇಲ್ಲಿ ನಿಮ್ಮ ಫೋಲ್ಡರ್ ಫೈಲ್ ಯಾವ ಡ್ರೈವಲ್ಲಿದೆ ಅಂತ ಸ್ಪೆಸಿಫೈ ಮಾಡಬೇಕು. ಸೊ ಅದಕ್ಕೆ ನಾನು ಸೆಲೆಕ್ಟ್ ಫ್ರಮ್ ಡ್ರೈವ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ದೀನಿ. ನನ್ನ ಫೋಲ್ಡರು D ಡ್ರೈವಲ್ಲಿದೆ. ಸೊ ಅದರಲ್ಲಿ ಎಕ್ಸೆಲ್ ಮ್ಯಾಪಿಂಗ್ ಫೈಲ್ಸ್ ಅಂದ್ಬಿಟ್ಟು ನನ್ನ ಫೋಲ್ಡರ್ ನೇಮು. ಸೊ ಅದರಲ್ಲಿ ಫೈಲು ಅಕೌಂಟಿಂಗ್ ಮಾಸ್ಟರ್. ಓಕೆ, ಸೊ ಈಗ ನಾನು ಸ್ಟಾಕ್ ಗ್ರೂಪ್ ತಗೊಳ್ತೀನಿ. ಸೊ ಈ ಫೈಲ್ ಇದೆಯಲ್ಲ ಅಕೌಂಟಿಂಗ್ ಮಾಸ್ಟರ್, ಸೊ ಇದು ನನ್ನ ಫೈಲ್ ನೋಡಿ. ಇಲ್ಲಿ ಅಕೌಂಟಿಂಗ್ ಮಾಸ್ಟರ್, ಇಲ್ಲಿ ಶೀಟ್ ನೇಮ್ಸ್ ಎಲ್ಲ ಕೊಟ್ಟಿದ್ದೀನಿ ನಾನು, ಎಲ್ಲ ಇಲ್ಲಿದೆ ನೋಡಿ. ಪಾರ್ಟಿ ಲೆಡ್ಜರ್, ವೆಂಡರ್ಸ್, ಅದೇ ರೀತಿ ಇಲ್ಲಿ ನೋಡಿ ಪಾರ್ಟಿ ಲೆಡ್ಜರ್, ವೆಂಡರ್ಸ್ ಎಲ್ಲ ಇದೆ. ಈಗ ನಾನು ಸ್ಟಾಕ್ ಗ್ರೂಪ್ ಬೇಕು, ನಮಗೆ ಸ್ಟಾಕ್ ಗ್ರೂಪ್ ತಗೊಳ್ತಾ ಇದ್ದೀನಿ. ಸೊ ಈಗ ನೇಮ್ ಕೊಡಿ, ಮ್ಯಾಪಿಂಗ್ ಫೈಲ್ ನೇಮ್, ಇದು ಬಹಳ ಮುಖ್ಯ. ಯಾಕಂದರೆ ಈ ಫೈಲಿಂದನೇ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು. ಓಕೆ, ಸ್ಟಾಕ್ ಗ್ರೂಪ್ ಮ್ಯಾಪಿಂಗ್. ಸೊ ಇಲ್ಲಿ ಇನ್ವೆಂಟ್ರಿ ಮಾಸ್ಟರ್ಗೆ ಬನ್ನಿ. ಯಾಕಂದರೆ ನನ್ನ ಹಿಂದಿನ 2 ವಿಡಿಯೋಗಳಲ್ಲಿ ಅಕೌಂಟಿಂಗ್ ಮಾಸ್ಟರ್ನ ನಾವು ಇದು ಮಾಡ್ತಾ ಇದ್ವಿ, ಅದರಲ್ಲಿ ಲೆಡ್ಜರ್ ತಗೊಳ್ತಾ ಇದ್ದೀವಿ. ಆದರೆ ಇವತ್ತು ನಾವು ಸ್ಟಾಕ್ ಗ್ರೂಪನ್ನು ಮಾಡ್ತಾ ಇದ್ದೀವಿ. ಸ್ಟಾಕ್ ಗ್ರೂಪ್ ತಗೊಳ್ಳಿ, ನೇಮ್ ತಗೊಳ್ಳಿ. ಸೊ ಇಲ್ಲೂ ನೇಮ್ ಇದೆ. ಮತ್ತು ಇವೆಲ್ಲ ಎಕ್ಸೆಲ್ ಹೆಡ್ಡಿಂಗ್ಸು, ಎಕ್ಸೆಲ್ ಕಾಲಮಲ್ಲಿ ಏನೇನು ಹೆಡ್ಡಿಂಗ್ಸ್ ನಾನು ಕೊಟ್ಟಿದ್ದೀನಿ ಅದೆಲ್ಲ ಇಲ್ಲಿ ಬರುತ್ತೆ. ಸೊ ಇದು ಫೀಲ್ಡ್ ಟ್ಯಾಲಿ ಪ್ರೈಮ್ ಅಂತ ಇದೆಯಲ್ಲ, ಇಲ್ಲಿ ಡಿಫಾಲ್ಟಾಗಿ ಬರುತ್ತೆ. ನೀವು 3-4 ಕ್ಯಾರೆಕ್ಟರ್ನ ಟೈಪ್ ಮಾಡಿದ್ರೆ ಅದು ಅಪಿಯರ್ ಆಗುತ್ತೆ. ಓಕೆ, ಸೊ ನೇಮ್ ತಗೊಂಡಿದ್ದೇನೆ. ನೆಕ್ಸ್ಟು ಪೇರೆಂಟಲ್ ಗ್ರೂಪ್. ಸೊ ಇಲ್ಲಿ ಪೇರೆಂಟಲ್ ಗ್ರೂಪ್, ಈ ಟ್ಯಾಲಿ ಫೀಲ್ಡಲ್ಲಿ ನೆಕ್ಸ್ಟ್ ಯಾವ ಹೆಡ್ಡಿಂಗ್ ಸೆಲೆಕ್ಟ್ ಮಾಡಬೇಕು ಅನ್ನೋದು ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆದರೆ ಇಲ್ಲೇ ನೋಡ್ಕೊಂಬಿಡಿ. ಶುಡ್ ಕ್ವಾಂಟಿಟೀಸ್ ಆಫ್ ಐಟಮ್ಸ್ ಬಿ ಆ್ಯಡೆಡ್, ನೆಕ್ಸ್ಟ್ ಹೆಡ್ಡಿಂಗ್ನ ಟ್ಯಾಲಿ ಫೀಲ್ಡಲ್ಲಿ ಇದನ್ನು ಸೆಲೆಕ್ಟ್ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ HSN SAC ಡೀಟೈಲ್. ಸೊ ಇವೆಲ್ಲ ಟ್ಯಾಲಿ ಫೀಲ್ಡಲ್ಲಿ ಸೆಲೆಕ್ಟ್ ಮಾಡಿ ಆಮೇಲೆ ಎಕ್ಸೆಲಲ್ಲಿ ಇರೋದನ್ನು ಸೆಲೆಕ್ಟ್ ಮಾಡಬೇಕು. ಈಗ ನಾನು ಪೇರೆಂಟಲ್ ಗ್ರೂಪ್ಸ್ ತಗೋತೀನಿ. ಸೊ ನೆಕ್ಸ್ಟ್ ಟ್ಯಾಲಿ ಫೀಲ್ಡಲ್ಲಿ ಶುಡ್ ಕ್ವಾಂಟಿಟೀಸ್ ಆಫ್ ಐಟಮ್ಸ್ ಬಿ ಆ್ಯಡೆಡ್. ಸೊ ಇಲ್ಲಿ ಸೇಮ್ ಹೆಡ್ಡಿಂಗ್. ಸೊ ನೆಕ್ಸ್ಟ್ HSN SAC ಡೀಟೈಲ್ಸ್.
HSN SAC details. Next, HSN SAC number. HSN SAC. Next, HSN description. So, HSN description. Next, GST rate details. GST rate details. Next, GST taxability type. So, ಇಲ್ಲಿ taxability type. Next, IGST. So, ಇಲ್ಲೂ ಕೂಡ IGST. Next, CGST. So, ಇಲ್ಲೂ ಕೂಡ CGST. Next, SGST. ಇಲ್ಲೂ SGST. ಎಲ್ಲಿದೆ SGST? Yes, ಇಲ್ಲಿ ಎಂಟರ್. ಓಕೆ, ಸೊ ಈಗ ಮುಗೀತು ಮ್ಯಾಪಿಂಗು. ಈಗ ಇಂಪೋರ್ಟ್ ಮಾಡ್ಕೊಂಡು ಎಗೈನ್ ಪ್ರೆಸ್ ಆಲ್ಟ್ ಓ ಆರ್ ಕ್ಲಿಕ್ ಇಂಪೋರ್ಟ್. ಇಲ್ಲಿ ನೋಡಿ, ಇದನ್ನು ಕ್ಲಿಕ್ ಮಾಡ್ಬೋದು. ಮತ್ತು ಮಾಸ್ಟರ್ನ ತಗೊಳ್ಳಿ. ಈಗ ನಾವು ಇಂಪೋರ್ಟ್ ಮಾಡ್ತಾ ಇರೋದು ಮಾಸ್ಟರ್ನ. ಎಂಟರ್. ಅದು ನಮ್ಮ ಫೈಲ್ ನೇಮು, ವರ್ಕ್ಶೀಟ್ ನೇಮ್ ಸ್ಟಾಕ್ ಗ್ರೂಪ್ ಅಂತ ತಗೊಂಡಿದ್ದೀನಿ. ಈಗ ಮ್ಯಾಪಿಂಗ್ ತಗೋಬೇಕು ನಾವು. ಯಾವುದನ್ನ? ಸ್ಟಾಕ್ ಗ್ರೂಪ್ ಮ್ಯಾಪಿಂಗ್. ನೋಡಿ, ಇಲ್ಲಿದೆ ನೋಡಿ, ಸ್ಟಾಕ್ ಗ್ರೂಪ್ ಮ್ಯಾಪಿಂಗ್. ಇಗ್ನೋರ್ ಡೂಪ್ಲಿಕೇಟ್ಸ್, ಪ್ರಿವ್ಯೂ ಇಂಪೋರ್ಟ್, ಬ್ಯಾಕಪ್ ಕಂಪನಿ ಡೇಟಾ, ನೋ. ಸ್ಟಾಕ್ ಗ್ರೂಪ್ ಒಂದಿದೆ. ಸೊ ಈಗ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಐ ಅಂತ ಪ್ರೆಸ್ ಮಾಡಿ. ಸೊ ಇಂಪೋರ್ಟ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಆಲ್ಟರ್ಗೆ ಬನ್ನಿ, ಚೆಕ್ ಮಾಡಿ. ಸ್ಟಾಕ್ ಗ್ರೂಪಿಗೆ ಬನ್ನಿ. ಎಲ್ಲ ಇನ್ಫಾರ್ಮೇಷನ್ನು ಬಂದ್ಬಿಟ್ಟಿದೆ. ಸೊ ಇಲ್ಲಿ ನೋಡಿ, ಇನ್ಫಾರ್ಮೇಷನ್ನು ನೇಮ್ ಪವರ್ ಟೂಲ್ಸ್ ಬಂದಿದೆಯಾ, ಅಂಡರ್ ಪ್ರೈಮರಿ ಬಂದಿದೆಯಾ, ಶೂಟ್ ಕ್ವಾಂಟಿಟೀಸ್ ಆಫ್ ಐಟಮ್ ಎಸ್ ಅಂತ ಬಂದಿದೆ. ಸೊ ನೆಕ್ಸ್ಟ್ HSN SAC ಡೀಟೈಲ್, ಸ್ಪೆಸಿಫೈ ಇಯರ್. ಸೊ ಸ್ಪೆಸಿಫೈ ಇಯರ್ ಬಂದಿದೆ. HSN SAC ಅಂದರೆ HSN ನಂಬರ್ ಬಂದಿದೆ. HSN ನಂಬರ್ ನೋಡಿ, 846790. 846790. ಸೊ ಎಲ್ಲ ಕರೆಕ್ಟಾಗಿ ಮ್ಯಾಪ್ ಆಗಿ ಇಂಪೋರ್ಟ್ ಆಗಿದೆ. ಓಕೆ ಫ್ರೆಂಡ್ಸ್, ಈಗ ನಾವು ಸ್ಟಾಕ್ ಕ್ಯಾಟಗರಿನ ಯಾವ ರೀತಿ ಮ್ಯಾಪಿಂಗ್ ಮಾಡೋದು ಅನ್ನೋದು ನೋಡೋಣ ಬನ್ನಿ. ಮ್ಯಾನೇಜ್, ಮ್ಯಾಪಿಂಗ್ ಎಕ್ಸೆಲ್ ಟೆಂಪ್ಲೇಟ್ಸ್, ಮಾಸ್ಟರ್, ಕ್ರಿಯೇಟ್. ಸೊ ಅಕೌಂಟಿಂಗ್ ಮಾಸ್ಟರ್, ಅದು ನನ್ನ ಫೈಲ್ ನೇಮು. ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟಾಕ್ ಕ್ಯಾಟಗರಿ. ಸೊ ಇಲ್ಲಿ ಟೈಪ್ ಮಾಡಿ ಸ್ಟಾಕ್ ಕ್ಯಾಟಗರಿ ಮ್ಯಾಪಿಂಗ್. ಸೊ ಈ ರೀತಿ ಫೈಲ್ ನೇಮ್ ಕೊಡಬೇಕು. ಸೊ ಇಲ್ಲಿ ಇನ್ವೆಂಟ್ರಿ ಮಾಸ್ಟರ್ಗೆ ಬಂದು ಸ್ಟಾಕ್ ಕ್ಯಾಟಗರಿ ತಗೊಳ್ಳಿ. ಸೊ ಇಲ್ಲಿ ಎರಡೇ ಪಾಯಿಂಟ್ ಬರೋದು, ನೇಮ್ ಒಂದೇ. ಸೊ ನಾನು ಪೇರೆಂಟಲ್ ನೇಮ್ ತೊಗೊಂಡಿಲ್ಲ, ಯಾಕಂದರೆ ಅದು ಡಿಫಾಲ್ಟಾಗಿ ಅಲ್ಲೇ ಬಂದುಬಿಡುತ್ತೆ. ಸೊ ಈಗ ಎಂಡ್ ಆಫ್ ಲಿಸ್ಟ್. ಸೊ ಪ್ರೆಸ್ ಆಲ್ಟ್ ಓ, ಮಾಸ್ಟರ್ಸ್, ಎಂಟರ್, ಸ್ಟಾಕ್ ಕ್ಯಾಟಗರಿ. ಈಗ ಸ್ಟಾಕ್ ಕ್ಯಾಟಗರಿ ಮ್ಯಾಪಿಂಗ್ ತಗೊಳ್ಳಿ, ದಿಸ್ ಒನ್. ಅದು ನಿಮ್ಮ ಮ್ಯಾಪಿಂಗ್ ಫೈಲ್. ಸೊ ಇಲ್ಲಿ 3 ಕ್ಯಾಟಗರಿ ಇವೆ. ಇಲ್ಲಿ ಸ್ಟಾಕ್ ಕ್ಯಾಟಗರಿ ಅಂದ್ರೇನು? ಬ್ರ್ಯಾಂಡ್ ನೇಮ್, ಯಾವ್ಯಾವ ಕಂಪ್ನಿಗೆ ಸೇರಿದ್ದು ಅಂತ ನೋಡೋಣ ಬನ್ನಿ. ಆಲ್ಟರ್, ಸ್ಟಾಕ್ ಕ್ಯಾಟಗರಿ ಬನ್ನಿ. ನೋಡಿ, ಬಾಷ್. ಸೊ ಕೆಲವೊಂದು ಪ್ರಾಡಕ್ಟ್ಸು ಬಾಷ್ ಕಂಪ್ನಿವು, ಇನ್ನು ಕೆಲವು ಪ್ರಾಡಕ್ಟ್ಸು ಈಸ್ಟಮನ್ ಕಂಪ್ನಿವು, ಇನ್ನು ಕೆಲವು ಪ್ರಾಡಕ್ಟ್ಸು ಮಕಿತಾ ಕಂಪ್ನಿವು. ಸೊ ಅದಕ್ಕೆ ಆ ಸ್ಟಾಕ್ ಕ್ಯಾಟಗರಿಲಿ ನೀವು ಬ್ರ್ಯಾಂಡ್ ನೇಮ್, ಕಂಪ್ನಿ ನೇಮನ್ನು ಕೊಡ್ಬೋದು. ಏನು ಬೇಕಾದ್ರೂ ಕೊಡ್ಬೋದು, ಅದು ನಿಮಗೆ ಸಂಬಂಧಪಟ್ಟಿದ್ದು. ಇಲ್ಲಿ ನಾನು ಕಂಪ್ನಿ ನೇಮನ್ನು ಬ್ರ್ಯಾಂಡ್ ನೇಮಾಗಿ ಕೊಟ್ಟಿದ್ದೀನಿ ಸ್ಟಾಕ್ ಕ್ಯಾಟಗರಿಯಾಗಿ, ಬಾಷ್. ನೋಡಿ, ಬಾಷ್ ಅಂಡರ್ ಪ್ರೈಮರಿ. ಸೊ ಎಲ್ಲ ಕರೆಕ್ಟಾಗಿ ಮ್ಯಾಪ್ ಆಗಿದೆ. ನೆಕ್ಸ್ಟ್ ಯೂನಿಟ್, ಆಲ್ಟ್ ಓ, ಮ್ಯಾಪಿಂಗ್ ಟೆಂಪ್ಲೇಟ್ಸ್, ಮಾಸ್ಟರ್, ಸೆಲೆಕ್ಟ್ ಕ್ರಿಯೇಟ್, ಅಕೌಂಟಿಂಗ್ ಮಾಸ್ಟರ್ಸ್, ಸೆಲೆಕ್ಟ್ ಯೂನಿಟ್. ಸೊ ಇಲ್ಲಿ ಯೂನಿಟ್ ಮ್ಯಾಪಿಂಗ್. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ವೆಂಟ್ರಿ ಮಾಸ್ಟರಲ್ಲಿ ಯೂನಿಟ್. ಓಕೆ, ಸಿಂಬಲ್, ಟೈಪ್ ಆಫ್ ಯೂನಿಟ್, ಫಾರ್ಮಲ್ ನೇಮ್, ಸೆಲೆಕ್ಟ್ ಫಾರ್ಮಲ್ ನೇಮ್. ಯೂನಿಟ್ ಕ್ವಾಂಟಿಟಿ ಸೆಲೆಕ್ಟ್ ಮಾಡಿ, ಯೂನಿಟ್ ಕ್ವಾಂಟಿಟಿ ಕೋಡ್.
ಸೊ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್. ಸೊ ಇಲ್ಲಿ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್. ಸೊ ಈ ಹೆಡ್ಡಿಂಗ್ ಎಲ್ಲ ಇಲ್ಲಿ ಯೂನಿಟಲ್ಲಿದೆ ನೋಡಿ. This is the unit file. So end of list. So Alt O masters unit. So ಇಲ್ಲಿ ಯೂನಿಟ್ ಮ್ಯಾಪಿಂಗ್ ಫೈಲ್ ನೇಮ್ನ ತಗೊಳ್ಳಿ. ಸೊ ನಾನು ಇಲ್ಲಿ ಒಂದು ಯೂನಿಟ್ ನಂಬರ್ಸ್ ಅಂತ ಕ್ರಿಯೇಟ್ ಮಾಡಿದ್ದೆ, ಅದು ಮಾತ್ರ ಬಂದಿದೆ. ಈಗ ಹೋಗಿ ಚೆಕ್ ಮಾಡಿ, ಆಲ್ಟರ್ ಯೂನಿಟ್ ನೋಡಿ, ಎಲ್ಲ ಕರೆಕ್ಟಾಗಿ ಬಂದಿದೆ. ಲಾಸ್ಟ್ ಒನ್ ಕೊನೆಯದಾಗಿ ಸ್ಟಾಕ್ ಐಟಮ್ಸ್. ಸೆಲೆಕ್ಟ್ ಮ್ಯಾನೇಜ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್, ಮಾಸ್ಟರ್ ಕ್ರಿಯೇಟ್, ಅಕೌಂಟಿಂಗ್ ಮಾಸ್ಟರ್, select stock items. Okay, give file name stock items mapping. So ಇಲ್ಲಿ ಇನ್ವೆಂಟರಿ ಮಾಸ್ಟರ್ ಅಲ್ಲಿ ಸ್ಟಾಕ್ ಐಟಮ್ ತಗೊಳ್ಳಿ. ಸೊ ನೇಮ್, ಐಟಮ್ ನೇಮ್ ತಗೊಳ್ಳಿ, ಗ್ರೂಪ್ ನೇಮ್ ತಗೊಳ್ಳಿ, ಕ್ಯಾಟಗರಿ ತಗೊಳ್ಳಿ. ಸೊ ನೆಕ್ಸ್ಟ್ ಯೂನಿಟ್. ಸೊ ಇಲ್ಲೂ ಯೂನಿಟ್. ಓಕೆ, ಈಗ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಸ್ಟರ್, ಪ್ರೆಸ್ ಎಂಟರ್, ಸ್ಟಾಕ್ ಐಟಮ್. ಸೊ ಸ್ಟಾಕ್ ಐಟಮ್ ಮ್ಯಾಪಿಂಗ್ ಆ ಫೈಲನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಗ್ನೋರ್ ಡೂಪ್ಲಿಕೇಟ್ಸ್, ಪ್ರಿವ್ಯೂ ಇಂಪೋರ್ಟ್ ಸಮ್ಮರಿ. ಎಸ್, ನಾನು 18 ಸ್ಟಾಕ್ ಐಟಮ್ಗಳನ್ನ ಎಕ್ಸೆಲಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೆ. ಈಗ ಆ 18 ಬಂದಿದೆ. ಇಲ್ಲಿ ನೋಡಿ ಸ್ಟಾಕ್ ಐಟಮ್. ಸೊ ಇಲ್ಲಿ 18 ಐಟಮ್ಸ್ ಇದೆ. 1 2 3 4 5 6 7 8 9 10 11 12 13 14 15 16 17 18. ಓಕೆ, ಸೊ ಈಗ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಪ್ರೆಸ್ ಐ. ಓಕೆ, ಇಂಪೋರ್ಟ್ ಕಂಪ್ಲೀಟೆಡ್ ಸಕ್ಸಸ್ಫುಲ್ಲಿ. ಸೊ ಚೆಕ್ ಇಟ್. ಗೋ ಟು ಆಲ್ಟರ್, ಗೋ ಟು ಸ್ಟಾಕ್ ಐಟಮ್. ನೋಡಿ 18 ಐಟಮ್ಸು ಇಲ್ಲಿದೆ. ಸಿ ಬಾಷ್, ಇಲ್ಲಿ ನೋಡಿ ಬಾಷ್ ಎಲೆಕ್ಟ್ರಿಕ್ 2500 ರನ್ಸ್ ಪರ್ ಮಿನಿಟ್ ಏರ್ ಕಂಪ್ರೆಸರ್. ಸೊ ಇದು ಬಾಷ್ ಕಂಪ್ನಿದು, ಅದಕ್ಕೆ ಕ್ಯಾಟಗರಿಯಲ್ಲಿ ಬಾಷ್ ಅಂತ ಬಂದಿದೆ. ಯೂನಿಟ್ಸ್. ಸೊ ಎಲ್ಲ ಕರೆಕ್ಟಾಗಿ ಮ್ಯಾಪ್ ಆಗಿದೆ. ಈಗ ಬಾಷ್ ಕಂಪ್ನಿದಾಯಿತು. ಹಾಗೆ ಈಗ EMC ಅಂದರೆ ಈಸ್ಟಮನ್ದು ನೋಡಿ, ಈಸ್ಟಮನ್ ಅಂತಲೇ ಬಂದಿದೆ, ಕರೆಕ್ಟಾಗಿ ಮ್ಯಾಪ್ ಆಗಿದೆ. ಹಾಗೆ ಮಕೀತಾ ನೋಡಿ, ಮಕೀತಾ ಕ್ಯಾಟಗರಿ ಮಕೀತಾ ಬಂದಿದೆ. ಓಕೆ ಫ್ರೆಂಡ್ಸ್, ಈಗ ಅರ್ಥ ಆಯ್ತಲ್ಲ ನಿಮಗೆ ಯಾವ ರೀತಿ ಸ್ಟಾಕ್ ಗ್ರೂಪ್, ಸ್ಟಾಕ್ ಕ್ಯಾಟಗರಿ, ಯೂನಿಟ್, ಸ್ಟಾಕ್ ಐಟಮ್ಸ್ನ ಯಾವ ರೀತಿ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಇಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. ಅದು ಏನು ಅಂದರೆ, ಈಗ ನಾವು ಯಾವುದೇ ಒಂದನ್ನು ಮ್ಯಾಪಿಂಗ್ ಮಾಡೋಕ್ಕೆ ಹೋದರೆ ಆ ಹಳೇ ಫೈಲ್ಸ್ ಎಲ್ಲ ಸುಮ್ಮನೆ ಕಿರಿಕಿರಿ ಮಾಡ್ತಾ ಇರ್ತವೆ. ಸೊ ಅದರಿಂದ ಅವುಗಳನ್ನ ಯಾವ ರೀತಿ ಡಿಲೀಟ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಸರಿ, ಮ್ಯಾಪಿಂಗ್ ಬೇಡ, ಸೊ ಅದು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಮಾಸ್ಟರ್ಗೆ ಬನ್ನಿ, ಅಕೌಂಟಿಂಗ್ ಮಾಸ್ಟರ್, ಸ್ಟಾಕ್ ಐಟಮ್ಸ್ ನೋಡಿ, ಇವೆಲ್ಲ ಈ ಮ್ಯಾಪಿಂಗ್ ಫೈಲ್ಗಳಿವು. ಸೊ ಇವು ನೀವು ತುಂಬಾ ಮಾಡಿದಾಗ ಇಲ್ಲಿ ಅವೆಲ್ಲನೂ ಇಲ್ಲಿ ಸೇವ್ ಆಗಿರ್ತವೆ. ಸೊ ಇದ್ರ ಲಿಸ್ಟು ತುಂಬ ದೊಡ್ಡದಾಗಿರುತ್ತೆ, ಆವಾಗ ನಿಮಗೆ ಕಿರಿಕಿರಿ ಆಗಿಬಿಡುತ್ತೆ. ಸೊ ಇವುಗಳನ್ನ ಯಾವ ರೀತಿ ಡಿಲೀಟ್ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳಿ. ಎಸ್ಕೇಪ್, ಸಾರಿ, ಇಲ್ಲಿ ಹೆಲ್ಪ್ ಅಂತ ಅದ, F1 ಅಂತ ಹೊಡೀರಿ, ಇಲ್ಲ ಮೌಸ್ ತಗೊಂಡು ಕ್ಲಿಕ್ ಆದರೂ ಮಾಡಿ. ಇಲ್ಲಿ ನೋಡಿ ಟ್ರಬಲ್ ಶೂಟಿಂಗ್ ನೋಡಿ, ಇಲ್ಲಿ ಡಿಲೀಟ್ ಮ್ಯಾಪಿಂಗ್ ಟೆಂಪ್ಲೇಟ್ ಸೇವ್ಡ್ ಫಾರ್ ಆಲ್ ಕಂಪನೀಸ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ
ಎಲ್ಲ ಇಲ್ಲಿದ್ದಾವೆ ನೋಡಿ. ಪರ್ಚೇಸ್, ಸೇಲ್ಸ್ ಆ್ಯಂಡ್ ಟ್ಯಾಕ್ಸ್ ಲೆಡ್ಜರ್, ಸ್ಟಾಕ್ ಕ್ಯಾಟಗರಿ ಮ್ಯಾಪಿಂಗ್, ಸ್ಟಾಕ್ ಗ್ರೂಪ್ ಮ್ಯಾಪಿಂಗ್ ಎಲ್ಲ ಇಲ್ಲಿದೆ. ಡಿಲೀಟ್ ಆಲ್ ಅಂತ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರೆಸ್ ಎಂಟರ್. ಸೊ ಎಗೈನ್ ಪ್ರೆಸ್ ಎಂಟರ್. ಸೊ ಪ್ರತಿಯೊಂದು ಡಿಲೀಟ್ ಆಗೋಯ್ತು. ಸೊ ಈಗ ನಿಮಗೆ ಯಾವ ಕಿರಿಕಿರಿನೂ ಇರಲ್ಲ. ಓಕೆ ಫ್ರೆಂಡ್ಸ್, ಈಗ ಅರ್ಥ ಆಯ್ತಲ್ಲ ಮ್ಯಾಪಿಂಗ್ ಫೈಲ್ಗಳನ್ನ ಯಾವ ರೀತಿ ಡಿಲೀಟ್ ಮಾಡೋದು, ಸ್ಟಾಕ್ ಗ್ರೂಪ್, ಸ್ಟಾಕ್ ಕ್ಯಾಟಗರಿ, ಯೂನಿಟ್, ಸ್ಟಾಕ್ ಐಟಮ್ಸ್ನ ಯಾವ ರೀತಿ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಸ್ನೇಹಿತರೆ, ನನ್ನ ಮುಂದಿನ ವಿಡಿಯೋ ಭಾಗ 4ರಲ್ಲಿ ನಿಮಗೆ GST ಎಕ್ಸ್ಪೆನ್ಸಸ್ ಲೆಡ್ಜರ್ ಮತ್ತು ಇತರೆ ಎಕ್ಸ್ಪೆನ್ಸಸ್ ಲೆಡ್ಜರ್ನ ಯಾವ ರೀತಿ ಮ್ಯಾಪಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸೊ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.